ಇದು ಪಾಲಕ ಪಲ್ಲಿ, ಇದು ಚವಳಿಕಾಯಿ, ಇದು ಬೆಳ್ಳುಳ್ಳಿ, ಆನಿಯನ್ನ, ಉಳ್ಳಿಗಡ್ಡಿ, ಇದು ಕೋಬೀಜ. ಪಾಲಕದಲ್ಲಿ ವಿಟಮಿನ್ಸ್ ಭಾಳ ಇದೆ. ಎ, ಸಿ, ಡಿ, ಬಿ. ಪಾಲಕವನ್ನು ಸೇವಿಸುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ. ಪಾಲಕವನ್ನು ಸರಿಯಾಗಿ ತೊಳೆದು ಉಪ್ಪು ನೀರನ್ನು ಹಾಕಿ ತೊಳೆದು ಉಪಯೋಗಿಸಬಹುದು. ಜ್ಯೂಸ್ ಮಾಡಬಹುದು, ಸಾರು ಮಾಡಬಹುದು, ಪಲ್ಯ ಮಾಡಬಹುದು. ಪಾಲಕದಲ್ಲಿ ಬಹು ಮುಖ್ಯವಾದ ವಿಟಮಿನ್ಗಳಿವೆ. ಬೆಳ್ಳುಳ್ಳಿಯನ್ನು ನಾವು ದಿನನಿತ್ಯ ಸೇವಿಸುವುದರಿಂದ BP ಕಂಟ್ರೋಲ್ ಆಗುತ್ತದೆ ಮತ್ತು ಉಷ್ಣತೆ ಗುಣ ಹೊಂದಿದ್ದರಿಂದ ಆರೋಗ್ಯ ರಕ್ತ ಪರಿಚಲನ ಸರಿಯಾಗಿ ಆಗುತ್ತದೆ. ಉಳ್ಳಿಗಡ್ಡಿ ತುಂಬ ಶಕ್ತಿಶಾಲಿಯಾದದ್ದು. ದೇಹ ಯಾವಾಗಲೂ ತಂಪಾಗಿಡಿಸುತ್ತದೆ. ಬೆಳ್ಳುಳ್ಳಿಯನ್ನು 4 ಪಳಕ ಜಜ್ಜಿ ಅದರಲ್ಲಿ ಅರಿಶಿನ ಪುಡಿ ಹಾಕಿ 1 ಲವಂಗ ಹಾಕಿ ಕುಡಿಯುವುದರಿಂದ ಎದೆಯಲ್ಲಿ ಕಟ್ಟಿದ ಕಫ ಕಡಿಮೆಯಾಗುತ್ತದೆ. ಆನಿಯನ್ ಮತ್ತು ಮೊಸರು ಹಾಕಿ ತಿಂದರೆ ದೇಹದ ಉಷ್ಣಾಂಶ ಕಡಿಮೆಯಾಗುತ್ತದೆ. ಚವಳಿಕಾಯಿಯನ್ನು ಪಲ್ಯ ಮಾಡುತ್ತಾರೆ. ಚವಳಿಕಾಯಿಯನ್ನು ದಿನನಿತ್ಯ ಸೇವಿಸುವುದರಿಂದ ವಿಟಮಿನ್ಸ್ಗಳು ಸಿಗುತ್ತವೆ. ಮೆಣಸಿನಕಾಯಿ ಚಟ್ನಿ, ಮೆಣಸಿನಕಾಯಿಯನ್ನು ಪಲ್ಯದಲ್ಲಿ, ಸಾರಿನಲ್ಲಿ, ಅನ್ನದಲ್ಲಿ, ಉಪ್ಪಿಟ್ಟು, ಅವಲಕ್ಕಿಯಲ್ಲಿ ಹಾಕುತ್ತಾರೆ. ಇದನ್ನು ಸೇವಿಸುವುದರಿಂದ ಆರೋಗ್ಯ ಚುರುಕಾಗಿರುತ್ತದೆ. ಕೋಬೀಜ್ ಪಲ್ಯವನ್ನು ನೀವು ನೋಡಿದ್ದೀರಿ, ಕೇಳಿದ್ದೀರಿ. ಕೋಬೀಜ್ ಪಲ್ಯವನ್ನು ತಿನ್ನುವುದರಿಂದ ದೇಹ ಗಟ್ಟಿಯಾಗುತ್ತದೆ. ಇವಿಷ್ಟು ಆಹಾರವನ್ನು ದಿನನಿತ್ಯ ಸೇವಿಸಬೇಕು. ದಿನಾಲು ಒಂದು ಥರ ಪಲ್ಯ, ಮೆಥಿ ಪಲ್ಯ ತಿನ್ಬೋದು, ಪಾಲಕ್ ಪಲ್ಯ ತಿನ್ಬೋದು, ರಾಜಗಿರಿ ಪಲ್ಯ, ಬಸಳೆ ಸೊಪ್ಪು, ಚಕೋತಿ ಪಲ್ಯ, ಹೀಗೆ ದಿನನಿತ್ಯ ಒಂದು ಪಲ್ಯವನ್ನು ನೀವು ಮಾಡಿ ತಿನ್ನಬೇಕು. ಇದರಿಂದ ಆರೋಗ್ಯ ತುಂಬ ಒಳ್ಳೆಯದಾಗುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.